ನಿತ್ಯವೂ ಸಾವಿರಾರು ಭಕ್ತರು ತಿರುಪತಿ ತಲುಪುತ್ತಾರೆ. ಭಗವಂತನ ಪಾದಾರವಿಂದಕ್ಕೆ ಹಾರ್ದಿಕ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಆದರೆ ಬಹುತೇಕ ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು: ಈ ದೇವರ ಪೂಜೆಗೆ ಪ್ರತಿದಿನ ಅರ್ಪಿಸುವ ಹೂವುಗಳು ಎಲ್ಲಿಂದ ಬರುತ್ತವೆ? ಈ ಹೂವುಗಳು ಬರುತ್ತವೆ ಆಕಾಶಗಂಗಾ ತೀರ್ಥದ ಪವಿತ್ರ ತೋಟದಿಂದ. ತಿರುಮಲ ಪರ್ವತದ ಶಾಂತ ವಾತಾವರಣದಲ್ಲಿ ಭಗವಂತನ ಸೇವೆಗೆ ಮಾತ್ರ ಮೀಸಲಾಗಿರುವ ಈ ಪುಷ್ಪತೋಟ ನಿಜಕ್ಕೂ ದೈವಿಕ ತಾಣ. ಬೆಳಗಿನ ಜಾವ ಈ ಪುಷ್ಪ ತೋಟದಲ್ಲಿ ಪೂಜಾ ಕಾರ್ಯಕ್ಕಾಗಿ ನಿಯೋಜಿತ ಪುಷ್ಪಪೂಜಾರಿಗಳು ಮಂತ್ರ ಪಠಣದೊಂದಿಗೆ ಹೂಗಳನ್ನು ಆಯ್ಕೆ ಮಾಡುತ್ತಾರೆ. ನಿಷ್ಕಪಟ ಭಕ್ತಿ, ಶುದ್ಧ ಮನಸ್ಸು ಹಾಗೂ ದೈವಿ ಸೇವೆಯೇ ಇವರ ಜೀವನ. ನಂತರ ಸೋಮವಾರಪಳ್ಳಿ ಪಾಳ್ಯಂ ಎಂಬ ಸ್ಥಳಕ್ಕೆ ಈ ಹೂವುಗಳನ್ನು ಅಪಾರ ಶ್ರದ್ಧೆಯಿಂದ ಸಾಗಿಸಲಾಗುತ್ತದೆ. ದೇವರ ಸೇವೆಗೆ ಸಮರ್ಪಿತ ಈ ಹೂಗಳು ನೇರವಾಗಿ ತಿರುಪತಿ ದೇವಾಲಯವನ್ನು ಸೇರುತ್ತವೆ. ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಈ ಹೂವುಗಳಿಂದ ಮಹಾಪುಷ್ಪಾರ್ಚನೆ, ಅಲಂಕಾರ ಸೇವೆ ಹಾಗೂ ವಿಶೇಷ ಪೂಜೆಗಳು ನಡೆಯುತ್ತವೆ. ಚಂದನ, ಗಂಧ ಹಾಗೂ ಪರಿಮಳಿತ ಹೂಗಳಿಂದ ಅಲಂಕರಿಸಿದ ದೇವರು ತನ್ನ ಭಕ್ತರಲ್ಲಿ ಶ್ರದ್ಧೆ, ಶಕ್ತಿ ಮತ್ತು ಶ್ರೇಯಸ್ಸು ತುಂಬಿಸುತ್ತಾನೆ. ಪೂಜೆಗೆ ಬಳಸಿದ ಹೂವುಗಳನ್ನು ಮರುಬಳಕೆ ಮಾಡಲಾಗದು. ಅವುಗಳನ್ನು ಸ್ವಾಮಿ ಪುಷ್ಕರಣಿಯಲ್ಲಿ ಮುಳುಗಿಸಲಾಗುತ್ತದೆ. ಇದರಿಂದ ಪ್ರಕೃತಿಗೂ ಶುದ್ಧತೆಯೂ ಉಳಿಯುತ್ತದೆ. ಈ ಹೂವಿನ ಸೇವೆ ನೂರಾರು ವರ್ಷಗಳಿಂದ ನಡೆಯುತ್ತಿದೆ. ಇಂದಿಗೂ ಪ್ರತಿದಿನವೂ ವೆಂಕಟೇಶ್ವರ ಸ್ವಾಮಿಗೆ ಹೂವಿನ ಸೇವೆ ನಿರಂತರವಾಗಿ ಸಾಗುತ್ತಿದೆ. ಭಕ್ತರ ಪ್ರೀತಿಯಂತೆ ಅನಂತ, ಅಕ್ಷಯ, ದಿವ್ಯ. ಗೋವಿಂದ ಗೋವಿಂದ. ನಿಮಗೆ ಈ ಪವಿತ್ರ ಕಥೆ ಇಷ್ಟವಾಯಿತಾ? ತಿರುಪತಿಯ ಈ